ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೆ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಮುಂಜಾನೆ ವಾಕ್ಯದ ಅಂತ ಸರಣಿಯಲ್ಲಿ ಈ ತಿಂಗಳು ನಾವು ದೇವರ ನಂಬಿಗಸ್ತನೆಂಬ ಶೀರ್ಷಿಕೆಯಡಿಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಕೀರ್ತನೆಗಳು 89ನೇ ಅಧ್ಯಾಯ 37ನೇ ವಚನ. ಕೀರ್ತನೆ 89:37. ಚಂದ್ರನಂತೆ ನಿತ್ಯಕ್ಕೂ ಸ್ಥಿರವಾಗಿರುವುದು ಪರಲೋಕದ ಸಾಕ್ಷಿ ಸತ್ಯವೇ ಸರಿ. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆಯನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರಿಯರಾದ ದೇವಜನರೇ, ಕೀರ್ತನೆ 89 ದೇವರ ನಂಬಿಗಸ್ತಿಕೆಯನ್ನು ಅತಿ ಹೆಚ್ಚಾಗಿ ಮಾತನಾಡುವ ಅಧ್ಯಾಯ ಎಂಬುದಾಗಿ ಹೇಳಿದರೆ ತಪ್ಪಾಗಲಾರದು. ನಾವು ಕಳೆದ 4 ದಿವಸವೂ 89ನೇ ಕೀರ್ತನೆಯಲ್ಲಿಯೇ ದೇವರ ನಂಬಿಗಸ್ತಿಕೆ ಕುರಿತಾಗಿ ನಾವು ಕೆಲವಾರು ಸಂಗತಿಗಳನ್ನ ಧ್ಯಾನಿಸಿದ್ದೇವೆ. ಇದರಲ್ಲಿ 89ನೇ ಅಧ್ಯಾಯದ 1ರಿಂದ 37 ವಚನಗಳವರೆಗೂ ದಾವೀದನ ಸಂತತಿಯನ್ನು ದೇವರು ಹೇಗೆ ಆಶೀರ್ವದಿಸಿ ದಾವೀದನನ್ನು ಆತನ ಸಿಂಹಾಸನದ ಮೇಲೆ ನಿತ್ಯಕ್ಕೂ ಕೂರಿಸ್ತಾನೆ ಅನ್ನುವಂಥ ಈ ಒಂದು ವಾಗ್ದಾನ ಮತ್ತು ಅವನ ಸಂತತಿಯ ಮೇಲಿರುವಂಥ ದೇವರ ವಿಶೇಷವಾದ ಒಡಂಬಡಿಕೆ ಮತ್ತು ದಯೆಯನ್ನು ನಾವು ಈ ವಚನಗಳವರೆಗೂ ಓದ್ತೇವೆ. ಇದರಲ್ಲಿ ಪ್ರತಿ ಸಾರಿ ಕೀರ್ತನೆಗಾರನಾದ ಏತನನು ಆತನು ದೇವರ ನಂಬಿಗಸ್ತಿಕೆಯನ್ನು ಇಲ್ಲಿವರೆಗೂ ಆತನು ಪ್ರಸ್ತಾಪಿಸ್ತಾನೆ. ಈಗ 37ನೇ ವಚನದಲ್ಲಿ ಆತನು ಈ ರೀತಿಯಾಗಿ ಹೇಳ್ತಾನೆ, ಪರಲೋಕದ ಸಾಕ್ಷಿಯು ಸತ್ಯವೇ ಸರಿ. ಹಾಗಾದರೆ ಪರಲೋಕದಲ್ಲಿ ಒಂದು ಸಾಕ್ಷಿ ಇದೆ, ಅದು ದೇವರ ನಂಬಿಗಸ್ತಿಕೆಯನ್ನು ತೋರಿಸ್ತದೆ ಎಂಬುವಂಥ ಒಂದು ಗಂಭೀರವಾದ ಸಂಗತಿಯನ್ನು ಆತನಲ್ಲಿ ತಿಳಿಸ್ತಾನೆ. ಈ ಮಾತಿಗೆ ಸರಿ ಎಂಬಂತೆ ಯೋಬನು ಸಹ ಆತನು ತನ್ನ ಹೇಳಿಕೆಯಲ್ಲಿ ಇದನ್ನು ನಮಗೆ ಸ್ಪಷ್ಟೀಕರಿಸ್ತಾನೆ. ಯೋಬನ ಪುಸ್ತಕ 16ನೇ ಅಧ್ಯಾಯದ 19ನೇ ವಚನ. ಇದು ಯೋಬನ ಭಾಳ ಸ್ಪಷ್ಟವಾದ ಮಾತುಗಳು. 15ನೇ ಅಧ್ಯಾಯದವರೆಗೂ ಆತನ ಸ್ನೇಹಿತರು ಆತನನ್ನು ಆಧರಿಸಲಿಕ್ಕಾಗಿ ಬಂದು ಅವರ ಕಟುವಾದ ಮಾತುಗಳಿಂದ ಆತನನ್ನು ಅನೇಕ ವಿಧದಲ್ಲಿ ನೋಯಿಸಿದಾಗ ಈಗ ಆತನು ಬಹಳವಾಗಿ ನೊಂದವನಾಗಿ ಈ 16ನೇ ಅಧ್ಯಾಯದಲ್ಲಿ ಮಾತನಾಡಲಿಕ್ಕೆ ತೊಡಗ್ತಾನೆ. ಅವನ 16ನೇ ಅಧ್ಯಾಯದ 2ನೇ ವಚನದಲ್ಲಿ ಬಹಳ ನೊಂದು ಹೇಳುವಂಥ ಮಾತು, ಇಂತಹ ಮಾತುಗಳನ್ನು ಬಹಳವಾಗಿ ಕೇಳಿದ್ದೇನೆ, ನೀವೆಲ್ಲರೂ ಬೇಸರಿಕೆಯನ್ನು ಹುಟ್ಟಿಸುವ ಆದರಣೆಯವರಾಗಿದ್ದೀರಿ. ಆಧರಿಸುವುದಕ್ಕಾಗಿ ಬಂದ ಮೂವರು ಅವನನ್ನು ಬಹಳ ಬೇಸರ ಪಡಿಸ್ತಿದ್ದಾರೆ. ಈಗ ಆ ಪ್ರಸ್ತಾಪದೊಂದಿಗೆ ಆರಂಭಿಸಿ ದೇವರು ಏನು ತಾನೇ ಯೋಬನಿಗೆ ಮಾಡಿದ್ದಾನೆ ಅನ್ನುವಂಥ ಪ್ರಸ್ತಾಪದೊಂದಿಗೆ ಮುಂದುವರಿಸ್ತಾ ಈಗ ಆತನು ಒಂದು ಬಲವಾದ ಕೂಗನ್ನು ಆತನು 19ನೇ ವಚನದಲ್ಲಿ ಮಾಡ್ತಾನೆ. ಆದರೂ 18ನೇ ವಚನದ ಮಾತಿನೊಂದಿಗೆ ನಾವು ಬರೋಣ. ಇಲ್ಲಿ ಭೂಮಿಯ ಮೇಲೆ ಮತ್ತು ಆಕಾಶದಲ್ಲಿ, ಭೂಮಿಯಲ್ಲಿ ಮತ್ತು ಆಕಾಶದಲ್ಲಿರುವಂಥ 2 ಸಾಕ್ಷಿಗಳನ್ನು ಆತನು ಉಲ್ಲೇಖಿಸ್ತಾನೆ. 18ರಲ್ಲಿ ಆತನು ಹೀಗೆ ಹೇಳ್ತಾನೆ, ಭೂಮಿಯೇ ನನ್ನ ರಕ್ತವನ್ನು ಮುಚ್ಚಬೇಡ, ನನ್ನ ಮೊರೆಗೆ ಬಿಡುವು ಸಿಕ್ಕದಿರಲಿ. 19ರಲ್ಲಿ ಈಗಲೂ ನನ್ನ ಕಡೆಯ ಸಾಕ್ಷಿಯು ಆಕಾಶದಲ್ಲಿ ಉಂಟು, ನನ್ನ ಪಕ್ಷದ ಹೊಣೆಗಾರನು ಮೇಳನ ಲೋಕದಲ್ಲಿ ಇದ್ದಾನೆ. ಹಾಗಾದರೆ ಭೂಮಿಯ ಮೇಲೆ ಯೋಬನಿಗಾಗಿ ಒಂದು ಬಲವಾದ ಸಾಕ್ಷಿ ಇದೆ, ಹಾಗೆ ಆಕಾಶದಲ್ಲಿಯೂ ಯೋಬನಿಗಾಗಿ ಒಂದು ಬಲವಾದ ಸಾಕ್ಷಿ ಇದೆ. ಭೂಮಿಯ ಮೇಲೆ ರಕ್ತಕ್ಕೆ ಆತನು ಹೇಳ್ತಿದ್ದಾನೆ, ಭೂಮಿಗೆ ಹೇಳ್ತಿದ್ದಾನೆ, ನನ್ನ ರಕ್ತವನ್ನು ಮುಚ್ಚಬೇಡ. ಬೈಬಲ್ ರಕ್ತದ ಕುರಿತಾಗಿ ಬರುವಾಗ ಯಾವಾಗಲೂ ಒಂದು ವಿಶೇಷವಾಗಿ ಮಾತನಾಡ್ತದೆ. ಅದು ಹೇಗಿದೆ ಎಂಬುದಾಗಿ ಹೇಳಿದರೆ ರಕ್ತವು ಮಾತನಾಡ್ತದೆ. ಒಂದು ವೇಳೆ ನಾವು ಲೋಕದಲ್ಲಿ ಎಲ್ಲಿಯೂ ಕೇಳಿಸಿಕೊಳ್ಳುವುದಕ್ಕೆ ಸಿಗದಿರುವಂಥ ಒಂದು ಸಂಗತಿ ಆಗ್ತದೆ. ರಕ್ತವು ಮಾತನಾಡ್ತದೆ. ಇಬ್ರಿಯ ಗ್ರಂಥಕರ್ತ ಅದನ್ನು 12ನೇ ಅಧ್ಯಾಯದ 24ನೇ ವಚನದಲ್ಲಿ ಹೇಳುವಾಗ ಹೇಬೇಲ್ನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವ ರಕ್ತ ಎಂಬುದಾಗಿ ಇನ್ನೊಂದು ರಕ್ತವನ್ನು ಮಾತನಾಡ್ತಾನೆ. ಹಾಗಾದರೆ ಹೇಬೇಲ್ನ ರಕ್ತ ಮಾತನಾಡಿದೆ, ಅದು ಹಿತವಾದ ಮಾತುಗಳಲ್ಲ. ಆದರೆ ದೇವರಿಗೆ ಮತ್ತೊಂದು ರಕ್ತವನ್ನು ನಮ್ಮ ಎದುರಿಟ್ಟಿದ್ದಾನೆ, ಅದು ಹಿತವಾಗಿ ಮಾತಾಡುವಂಥ ರಕ್ತ. ಹೇಬೇಲ್ನ ರಕ್ತದ ನಿಮಿತ್ತವಾಗಿ ಅವನನ್ನು ಕೊಂದವ ಕಾಯಿನನಿಗೆ ಶಾಪ, ಆ ರಕ್ತವನ್ನು ಕುಡಿದ ಭೂಮಿಗೆ ಶಾಪ. ಹೀಗೆ ಶಾಪದ ಪ್ರಮಾಣ ಸಹ ಬೆಳೀತದೆ 7ರಷ್ಟು. ಅದೇ ಅಧ್ಯಾಯದಲ್ಲಿ ಮುಂದುವರೆದ್ರೆ 7:20ರಷ್ಟು. ಹಾಗಾದರೆ ಇದೆಲ್ಲವೂ ರಕ್ತ ಭೂಮಿ ಕಡೆಯಿಂದ ಮಾತನಾಡುವುದರಿಂದಲೇ ಆಗ್ತದೆ. ಆದರೆ ಯೇಸುಕ್ರಿಸ್ತನ ರಕ್ತ ವಿಭಿನ್ನವಾದದೆಂಬುದನ್ನು ಆ ವಚನದಲ್ಲಿ ಇಬ್ರಿಯ ಗ್ರಂಥಕರ್ತ ತೋರಿಸಿಕೊಡ್ತಾನೆ. ಅದು ಹಿತಕರವಾಗಿ ಮಾತಾಡುವ ರಕ್ತ. ಹಾಗಾದರೆ ಯೋಬನ ರಕ್ತ ದೇವರ ಕೋಪವನ್ನು, ಸೇಡನ್ನು, ಶಾಪವನ್ನು ಭೂಮಿಯ ಕಡೆಗೆ ಎಳಕೊಂಡಿದ್ದರೆ ಯೇಸುಕ್ರಿಸ್ತನ ರಕ್ತ ದೇವರ ಕನಿಕರವನ್ನು, ಕ್ಷಮಾಪಣೆಯನ್ನು, ದೇವರೊಂದಿಗೆ ನಿತ್ಯ ಸಮಾಧಾನದ ಒಡಂಬಡಿಕೆಯನ್ನು ಅದು ಸೆಳೆಕೊಂಡ ರಕ್ತ. ಎಲ್ಲ ದ್ರೋಹಿಗಳು ಈಗ ದೇವರ ಮಕ್ಕಳಾಗುವುದಕ್ಕೆ ಸಾಧ್ಯ ಎಂಬುದನ್ನು ಅದು ದೇವರ ಮುಂದೆ ಮಾತನಾಡಿ ವಿಜ್ಞಾಪಿಸಿ ಅದನ್ನು ನೆರವೇರಿಸುವಂಥ ರಕ್ತ. ಆ ರಕ್ತ ಇಂದಿಗೂ ನಮಗಾಗಿ ಮಾತನಾಡ್ತಾ ಇದೆ. ಈಗ ಅದೇ ದಾಟಿಯಲ್ಲಿ ಯೋಬನು ಮಾತನಾಡ್ತಿದ್ದಾನೆ, ಭೂಮಿಯೇ ನನ್ನ ರಕ್ತವನ್ನು ಮುಚ್ಚಬೇಡ,
ನನ್ನ ಮೊರೆಗೆ ಬಿಡುವು ಸಿಕ್ಕದಿರಲಿ. ಹಾಗಾದರೆ ಯೋಬನ ರಕ್ತ ಭೂಮಿ ಮೇಲೆ ಸುರಿಸಲ್ಪಟ್ಟಿರುವಂಥದ್ದು ಈಗ ಬಿಡುವು ಸಿಕ್ಕದೆ ಅದು ನಿರಂತರವಾಗಿ ಸತತವಾಗಿ ಪರಲೋಕದ ಕಡೆಗೆ ಮಾತನಾಡಲಿ ಎಂಬುದಾಗಿ ಹೇಳ್ತಾನೆ. ಹಾಗಾದರೆ ಭೂಮಿ ಮೇಲೆ ಅದೊಂದು ಸಾಕ್ಷಿ. 19ನೇ ವಚನಕ್ಕೆ ಬರುವಾಗ, ಈಗಲೂ ನನ್ನ ಕಡೆಯ ಸಾಕ್ಷಿಯು ಆಕಾಶದಲ್ಲಿ ಉಂಟು. ಹಾಗಾದರೆ ಯೋಬನ ಪಕ್ಷ ವಹಿಸಿ ಮಾತನಾಡುವಂಥ ಒಂದು ಸಾಕ್ಷಿ ಪರಲೋಕದಲ್ಲಿದೆ. ಮತ್ತು ಆತನು ಈ ರೀತಿಯಾಗಿ ಹೇಳ್ತಿದ್ದಾನೆ, ನನ್ನ ಪಕ್ಷದ ಹೊಣೆಗಾರನು ಮೇಣಲೋಕದಲ್ಲಿದ್ದಾನೆ. ಹಾಗಾದರೆ ಪರಲೋಕದಿಂದ ನನಗೆ ನ್ಯಾಯ ಒದಗಿಸುವ ಆತನು ದೇವರಿದ್ದಾನೆ ಅನ್ನುವಂಥದ್ದನ್ನ ಈ ಮಾತುಗಳಲ್ಲಿ ಹೇಳ್ತಿದ್ದಾನೆ. ಪ್ರಿಯರೇ, ಹಾಗಾದರೆ ನಾನಾ ಹೋರಾಟಗಳಲ್ಲಿರುವ ನಮಗೆ ಪರಲೋಕದಿಂದ ನಮಗೆ ಪರಲೋಕದ ಸಾಕ್ಷಿಯಾಗಿರುವಂಥ ದೇವರು ಆತ ನಮ್ಮ ಪಕ್ಷದಲ್ಲಿ ನಿಂತು ನಮಗಾಗಿ ನಂಬಿಗಸ್ತನಾಗಿದ್ದಾನೆ ಎನ್ನುವಂಥ ಸಂಗತಿ, ಇದನ್ನು ನನ್ನ ಪಕ್ಷದ ಹೊಣೆಗಾರನು ಮೇಳಲೋಕದಲ್ಲಿದ್ದಾನೆ ಎಂಬಂಥ ಮಾತನ್ನು ಕೀರ್ತನೆಯಲ್ಲಿ 89ನೇ ಕೀರ್ತನೆಯಲ್ಲಿ 37ನೇ ವಚನದಲ್ಲಿ ಭಕ್ತನು ಹೀಗೆ ಈ ರೀತಿಯಾಗಿ ಹೇಳಿದ್ದಾನೆ, ಪರಲೋಕದ ಸಾಕ್ಷಿ ಸತ್ಯವೇ ಸರಿ. ಹಾಗಾದರೆ ಸತ್ಯ ಎನ್ನುವಂಥ ಮಾತು ಒಂದು ಕಡೆ ನಂಬಿಗಸ್ತಿಕೆಯನ್ನು ಮಾತನಾಡ್ತದೆ, ದೇವರ ನಿತ್ಯತೆಯನ್ನು ಮಾತನಾಡ್ತದೆ. ನಿತ್ಯವಾಗಿರುವ ಆತನು, ನಾಶನವೆಂಬುದು ಆತನಲ್ಲಿ ಇಲ್ಲವೇ ಇಲ್ಲ. ಆತನ ಮನುಷ್ಯರಂತೆ ನಶಿಸಿ ಹೋಗೋನು ಅಲ್ಲವೇ ಅಲ್ಲ. ನಿತ್ಯವಾಗಿರುವ ಆತನ ಸಾಕ್ಷಿ, ನೀತಿವಂತನ ಸಾಕ್ಷಿ ಹಾಗಾದರೆ ಪರಲೋಕದಲ್ಲಿ ಇದೆ. ಅದಕ್ಕೆ ಉದಾಹರಣೆಯಾಗಿ 36-37ರಲ್ಲಿ ಸೂರ್ಯನನ್ನು ಮತ್ತು ಚಂದ್ರನನ್ನು ಉಲ್ಲೇಖಿಸಿ ಭಕ್ತನಲ್ಲಿ ಮಾತನಾಡಿದ್ದಾನೆ. ಇರಲಿ, ಹಾಗಾದರೆ ಪರಲೋಕದಲ್ಲಿ ನಮಗೆ ಸಾಕ್ಷಿ ಇದೆ ಎಂಬುದನ್ನು ಇನ್ನೂ ದೃಢವಾಗಿ ನೇರವಾಗಿ ಪೌಲನು ಈ ರೀತಿಯಾಗಿ ನಮಗೆ ತೋರಿಸಿಕೊಡ್ತಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 9 ಮತ್ತು 10ನೇ ವಚನ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 9 ಮತ್ತು 10ನೇ ವಚನ. ಇಲ್ಲಿ ಪೌಲ ರೋಮಾಪುರದವರಿಗಾಗಿ ಆತನು ಮಾಡುವ ಪ್ರಾರ್ಥನೆ, ಅದು ಆತನು ಹೇಳ್ತಿರುವಂಥ ಅಥವಾ ಆತನು ಬರೀತಿರುವಂಥ ಮಾತು ಎಷ್ಟು ಕಡಾಖಂಡಿತವಾದ ನಿಶ್ಚಯ ಎಂಬುದನ್ನು ಈಗ ಆತನು ದೇವರನ್ನು ಮುಂದಿಟ್ಟುಕೊಂಡು ಮಾತನಾಡ್ತಾನೆ. 9-10 ವಚನ ನಮಗೆ ಕನ್ನಡದಲ್ಲಿ ಒಟ್ಟಾಗಿ ಓದಲಿಕ್ಕೆ ಸಿಗ್ತದೆ, ಅದನ್ನು ಓದೋಣ. ನಾನು ಪ್ರಾರ್ಥನೆ ಮಾಡುವಾಗೆಲ್ಲ ತಪ್ಪದೆ ನಿಮಗೋಸ್ಕರ ವಿಜ್ಞಾಪನೆ ಮಾಡಿ ಇನ್ನು ಮೇಲೆ ಆದರೂ ನಿಮ್ಮ ಬಳಿಗೆ ಬರುವುದಕ್ಕೆ ದೇವರ ಚಿತ್ತದಿಂದ ನನಗೆ ಹೇಗೂ ಅನುಕೂಲವಾಗಬೇಕೆಂದು ಬೇಡಿಕೊಳ್ಳುತ್ತೇನೆ. ಇದಕ್ಕೆ ದೇವರೇ ನನ್ನ ಸಾಕ್ಷಿ. ಆತನ ಮಗನ ಸುವಾರ್ತೆಯನ್ನು ಸಾರುತ್ತಾ ಆತನನ್ನೇ ನನ್ನ ಆತ್ಮದಲ್ಲಿ ಆರಾಧಿಸುವನಾಗಿದ್ದೇನೆ. ಪ್ರಿಯರೇ, ಇಲ್ಲಿ ಅನೇಕ ಒಳ್ಳೊಳ್ಳೆ ವಿಚಾರಗಳಿದೆ, ಆದರೆ ಸಾಕ್ಷಿ ವಿಚಾರಕ್ಕಾಗಿ ಮಾತ್ರ ನಾನು ನಿಲ್ತೇನೆ. ಹಾಗಾದರೆ ಪೌಲ ರೋಮಾಪುರದವರಿಗಾಗಿ ಪ್ರಾರ್ಥನೆ, ದೇವರ ಒಂದು ವಿಜ್ಞಾಪನೆಗಾಗಿ ನಿಲ್ಲುವಾಗೆಲ್ಲ ರೋಮಾಪುರದ ವಿಶ್ವಾಸಿಗಳಿಗಾಗಿ ಸಭೆಗಾಗಿ ಪ್ರಾರ್ಥಿಸುವಂಥದ್ದು ಮತ್ತು ಅವರನ್ನು ನೋಡುವುದಕ್ಕಾಗಿ ಅವರ ಬಳಿ ಶೀಘ್ರ ದೇವರ ಆತನನ್ನು ಕಳಿಸಿಕೊಡ್ಬೇಕೆನ್ನುವುದಕ್ಕಾಗಿ ಆತನು ದೇವರ ಮುಂದೆ ಇಟ್ಟಂಥ ಈ ಮೊರೆ, ಇದು ಸತ್ಯ ಎಂಬುದು, ಈ ಮಾತಿಗೆ ದೇವರೇ ನನಗೆ ಸಾಕ್ಷಿ. ಕಾರಣ ಆತನು ಪ್ರಾರ್ಥನೆ ಮಾಡಿದ್ದ ದೇವರ ಬಳಿ, ಅದು ದೇವರಿಗೆ ಮಾತ್ರ ಗೊತ್ತು. ಹಾಗಾಗಿ ದೇವರೇ ನನ್ನ ಸಾಕ್ಷಿ ಎಂಬುದನ್ನು, ಹಾಗಾದರೆ ಪರಲೋಕದಲ್ಲಿರೋ ಸಾಕ್ಷಿ ಸತ್ಯವೇ. ಯೋಬನ ಮಾತಿನಂತೆ ನಾವು ನೋಡುವುದಾದರೆ ಯೋಬನ ಪಕ್ಷದಲ್ಲಿ ಹೊಣೆಗಾರನಾಗಿರುವ ಆತನು ಅಥವಾ ಯೋಬನ ಕಡೆಯ ಸಾಕ್ಷಿ ಆಕಾಶದಲ್ಲಿ ಇದೆಯಲ್ಲ, ಅದು ಮೇಳಲೋಕದಲ್ಲಿದೆ ಎಂಬುದಾಗಿ ಹೇಳ್ತಾನಲ್ಲ. ಈಗ ಪೌಲನು ಸಹ ಅದಕ್ಕೆ ಬೆಂಬಲ ಕೊಟ್ಟು ಈ ಭಕ್ತರೊಂದಿಗೆ ಆತನು ಮಾತನಾಡ್ತಾನೆ. ಹಾಗಾದರೆ ಈತನು ಯಾವ ದೇವರ ಬಳಿ ಅಂತರ್ಯದಲ್ಲಿ, ಅಂತರಂಗದಲ್ಲಿ ಅಥವಾ ತನ್ನ ಏಕಾಂತವಾಗಿ ದೇವರೊಂದಿಗೆ ತನ್ನೊಬ್ಬನೇ ಮಾಡಿದ ಪ್ರಾರ್ಥನೆ, ಅದು ದೇವರಿಗೆ ಮಾತ್ರ ಗೊತ್ತಿರೋದ್ರಿಂದ ಆ ದೇವರೇ ಸಾಕ್ಷಿ ಎಂಬುದಾಗಿ ಹೇಳ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಭಕ್ತರೆಲ್ಲರೂ ನಂಬಿಗಸ್ತರಾಗಿ ದೇವರ ಮುಂದೆ ನಿಂತವರು. ಹಾಗಾಗಿ ಇವರಿಗೆ ಚೆನ್ನಾಗಿ ಗೊತ್ತು, ಇವರು ಯಾರ ಬಳಿ ಪ್ರಾರ್ಥಿಸ್ತಿದ್ದಾರೋ ಅಥವಾ ಯಾರ ಮೇಲೆ ಆತುಕೊಂಡಿದ್ದಾರೋ ಆ ದೇವರು ನಂಬಿಗಸ್ತನೆಂಬುದಾಗಿ ಚೆನ್ನಾಗಿ ಗೊತ್ತು. ಆತನು ನಂಬಿಗಸ್ತನು ಮಾತ್ರವಲ್ಲ, ನಮ್ಮ ಕಡೆಯ ಸಾಕ್ಷಿ ಆತನೇ. ಈ ನಿತ್ಯನಾದ ದೇವರೇ ನಮಗೆ ಸಾಕ್ಷಿಯಾಗಿರುವಲ್ಲಿ ನಮಗೆ ಸಿಕ್ಕಬೇಕಾದ ನ್ಯಾಯವನ್ನು ತಪ್ಪಿಸೋರು ಯಾರೂ ಇಲ್ಲ. ಹಾಗಾಗಿ ಈ ವಾಕ್ಯವನ್ನು ಕೇಳುವಂಥ ನೀವು ಧೈರ್ಯವಾಗಿರ್ರಿ. ಕೀರ್ತನೆ 89ನೇ ಅಧ್ಯಾಯದಲ್ಲಿ ನಾವು ಕಡಿಮೆ ಅಂತ ಹೇಳಿದ್ರು 5 ಸರ್ತಿ ದೇವರ ನಂಬಿಕಸ್ತಿಕೆ ಕುರಿತಾಗಿ ಓದ್ತೇವೆ. ಅದರಲ್ಲಿ ದೇವರು ದಾವಿದನ ಕುರಿತಾಗಿ ಅಂದರೆ ಕ್ರಿಸ್ತನ ಕುರಿತಾಗಿ ನನ್ನ ನಂಬಿಗಸ್ತಿಕೆ ಎಂಬುದಾಗಿ, ನನ್ನ ಸತ್ಯತೆ ಎಂಬುದಾಗಿ ಒಮ್ಮೆ ಹೇಳಿದರೆ 33ನೇ ವಚನದಲ್ಲಿ ನೇರವಾಗಿ ಆತನ ಸಂತತಿಯಾಗಿರುವಂಥ ನಮಗೆ, ಕ್ರಿಸ್ತನ ಸಂತತಿಯಾಗಿರುವ ನಮ್ಮ ವಿಷಯದಲ್ಲಿ ನನ್ನ ನಂಬಿಗಸ್ತಿಕೆ ಎಂಬುದಾಗಿ ನೇರವಾಗಿ ಆತನ ದೇವರು ಹೊಣೆ ತೆಗೆದುಕೊಳ್ತಾನೆ. ಹಾಗಾದರೆ ನಿನಗೆ ಹೊಣೆಯಾಗಿರುವ ದೇವರು, ನಿನ್ನ ಜವಾಬ್ದಾರಿ ಹೊತ್ತ ದೇವರು, ನಿನ್ನ ಪಕ್ಷದಲ್ಲಿ ನಿಂತು ವಾದ ಮಾಡುವ ದೇವರು, ನಿನಗೆ ನ್ಯಾಯ ಒದಗಿಸುವ ದೇವರು, ನಿನಗೆ ಸಾಕ್ಷಿಯಾಗಿ ನಿಲ್ಲುವ ದೇವರು ಇದ್ದಾನೆ. ಅವರೆಲ್ಲರೂ ಆ ದೇವರ ಬಳಿ ಮೊರೆ ಇಟ್ಟಿದ್ದಾರೆ. ನಾವು ಆತನ ಬಳಿ ಮೊರೆ ಇಡೋಣ, ನೀನು ಆತನ ಬಳಿ ಮೊರೆ ಇಡು, ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ಕರ್ತನೆ, ಪರಲೋಕದ ಸಾಕ್ಷಿ ಅದು ಸತ್ಯವೇ ಸರಿ ಎನ್ನುವಂಥ ಈ ಅದ್ಭುತವಾದ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ, ಯೋಬನು ತನ್ನ ತೀರಾ ಸೋತು ಹೋದ, ಬಿದ್ದು ಹೋದ ಸಂದರ್ಭದಲ್ಲಿ ನನ್ನ ಕಡೆ ಸಾಕ್ಷಿ ಆಕಾಶದಲ್ಲಿ ಉಂಟೆಂಬುದಾಗಿ ನಿನ್ನನ್ನೇ ತೋರಿಸಿಕೊಡ್ತಾನಲ್ಲ ಸ್ವಾಮಿ. ನನ್ನ ಪಕ್ಷದ ಹೊಣೆಗಾರನು ಮೇಳಲೋಕದಲ್ಲಿ ಇದ್ದಾನೆಂಬುದಾಗಿ ಕರ್ತನು ಧೈರ್ಯದಿಂದ ನಿನ್ನನ್ನು ನೋಡಿ ಆತನು ಹೇಳಿದ್ನಲ್ಲ, ಎಲ್ಲ ಆತನನ್ನು ಸಮಸ್ತ ಆತನನ್ನು ಬಿಟ್ಟಾಗಲಿದರು. ಕರ್ತನೆ, ನೀನು ಮಾತ್ರ ಆತನ ಪಕ್ಷಕ್ಕೆ ನಿಲ್ತೇ ಎನ್ನುವುದನ್ನು ಆತನು ದೃಢ ಚಿತ್ತದಿಂದ ಆತನು ಗ್ರಹಿಸಿಕೊಂಡು ಆತನು ನಮಗೆ ತಿಳಿಪಡಿಸಿದ ವಿಧದಲ್ಲಿ ಕರ್ತನೆ, ನಾವು ಸಹ
ನಿನ್ನ ವಿಷಯದಲ್ಲಿ ಇದೇ ಒಂದು ಧೈರ್ಯ ಆಧರಣೆಯಲ್ಲಿ ನಿಲ್ಲುವುದಕ್ಕೆ ನಮ್ಮನ್ನು ಬಲಪಡಿಸು ಕರ್ತನೆ. ನಾವು ಯಾರಿಗೆ ಮೊರೆ ಇಡ್ತೇವೋ ದೇವಾದಿದೇವನೇ, ನಿನ್ನ ಸಮ್ಮುಖದಲ್ಲಿ ಏಕಾಂತತೆಯಲ್ಲಿ ನಮ್ಮ ಅಂತರಂಗದಲ್ಲಿ ರಹಸ್ಯವಾಗಿ ನಿನ್ನನ್ನೇ ಪ್ರಾರ್ಥಿಸುವಲ್ಲಿ ಕರ್ತನೆ, ನಮ್ಮ ಕುರಿತಾದ ಆಲೋಚನೆಗಳು ದೇವರೇ, ನಾವು ನಿನಗೆ ಸಲ್ಲಿಸುವ ಪ್ರಾರ್ಥನೆಗಳು ಅದೆಷ್ಟು ನಿಶ್ಚಯವಾದದೆಂಬುದಕ್ಕೆ ನೀನೇ ಸಾಕ್ಷಿಯಾಗಿದೆಯಪ್ಪ ಕರ್ತನೆ. ನಿನ್ನ ಮಕ್ಕಳು ನಿನ್ನ ಬಳಿ ರಹಸ್ಯ ಪ್ರಾರ್ಥನೆಗಳು ಏಕಾಂತತೆಯಲ್ಲಿ ಯಾರ ಬಳಿ ಹೇಳಿಕೊಳ್ಳಲಾರದ ಸಂಗತಿಗಳನ್ನ ನಿನ್ನ ಮುಂದೆ ಹೇಳಿಕೊಂಡಿದ್ದಾರಲ್ಲ ಕರ್ತನೆ, ಆ ಸಂಗತಿಗಳಿಗೆ ನೀನೇ ಇವರಿಗೆ ಹೊಣೆಯಾಗಿದ್ದಿ, ನೀನೇ ನಂಬಿಕಸ್ಥನಾದ ದೇವರಾಗಿದ್ದಿ, ನೀನೇ ಇವರ ಕಡೆಗೆ ಇವರಿಗೆ ನೀತಿಯನ್ನು ಇವರಿಗೆ ನ್ಯಾಯವನ್ನು ಒದಗಿಸುವಂಥ ನಂಬಿಕಸ್ಥನಾದ ದೇವರಾಗಿದ್ದಿ ಕರ್ತನೆ. ಇವರಿಗಾಗಿ ಈ ವಾಕ್ಯಗಳ ಪ್ರಕಾರ ನೀನು ಇರುವುದಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳನ್ನು ಆಧರಿಸು. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಿವನ್ನು ಆಶೀರ್ವದಿಸಲಿ. ವಂದನೆಗಳು.